ಬಹಳಷ್ಟು ಬಾರಿ ನಡೆದಿದೆ, ಈಗಲೂ ನಡೀತಾ ಇದೆ. ಸತ್ಯ ಹೇಳ್ತಾ ಇದ್ದಾರೆ ಇವರು. ಕಾಂಗ್ರೆಸ್ಸಿನ ಹೆಣ್ಣುಮಗಳು, ಹಿಂದೂ ಹೆಣ್ಣುಮಗಳು, ಒಬ್ಬ ಕಾರ್ಪೊರೇಟರ್ನ ಮಗಳು, ಅವಳಿ ರಕ್ಷಣೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವರಿಗೆ. ಬಿಜೆಪಿ ಅವರು ಸುಳ್ಳಿನ ಪಿತಾಮಹ. ನಮಗೆಲ್ಲ ಮನೆ ದೇವರು ಇದ್ದಾರೆ. ಅವ್ರಿಗೇನಾದ್ರು ಮನೆ ದೇವರು ಅಂದ್ರೆ ಸುಳ್ಳೆ ಮನೆ ದೇವರು. ಬಿಜೆಪಿ ಅವರಿಗೆ ಸುಳ್ಳೆ ಮನೆ ದೇವರು. ಯಾವ ತರ ಎಲ್ಲದವ್ರು ಉಸಿರು ಬಿಟ್ರೆ ಸುಳ್ಳು. ಹಿಂದುತ್ವದ ಬಗ್ಗೆ ಮಾಡ್ಬೇಕಾರೆ ಮುರುಘಾ ಮಠ ಸ್ವಾಮೀಜಿ ಪಾಪ ಹಿಂದೂ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿ ಯಾರು ಬಾಯ್ಬಿಟ್ರು ಅಂತ ಅವರು ಬಾಯ್ಬಿಟ್ರೆ ಒಬ್ರು ಕೂಡ ಇವತ್ತು 2 ಕೋಟಿ ಉದ್ಯೋಗ ಬಂತ ಸರ್, 15 ಲಕ್ಷ ರೂಪಾಯಿ ಬಂತ ಸರ್, ಪೆಟ್ರೋಲ್ ಬೆಲೆ ಇಳಿತಾ ಸರ್, ಯುವಕರಿಗೆ ಪಕೋಡ ಮಾಡ್ರಿ ಅಂತ ಹೇಳ ಸರ್. ಇವರು ದೊಡ್ಡ ಸಂವಿಧಾನದ ಬಗ್ಗೆ ದೊಡ್ಡ ಮಾತಾಡ್ತಾರೆ. 1957ರಲ್ಲಿ ಅಂಬೇಡ್ಕರ್ನ ಸೋಲ್ಸಿದ ಪಕ್ಷ ಕಾಂಗ್ರೆಸ್ ಸರ್. 1956ರಲ್ಲಿ ಅಂಬೇಡ್ಕರ್ ಸತ್ತಾಗ ಅವ್ರು ಹೆಣ ತರಕ್ಕೆ ದುಡ್ಡು ಕೊಟ್ಟಿಲ್ಲ ಸರ್ ಕಾಂಗ್ರೆಸ್ ಭಕ್ತರು. ಇವತ್ತು ದ್ರೌಪದಿ ಮುರ್ಮುನ ರಾಷ್ಟ್ರಪತಿ ಮಾಡಿದೆ ಬಿಜೆಪಿ. ಕಾಂಗ್ರೆಸ್ನವರು 5 ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. 5 ಗ್ಯಾರಂಟಿಯಲ್ಲಿ ಯಾವ ಗ್ಯಾರಂಟಿನೂ ಆಗಿಲ್ಲ, ಎಲ್ಲ ಮನೆ ಹಾಳು ಮಾಡ್ಬಿಟ್ಟಿದ್ದಾರೆ. ಈಗ ನಿಮ್ಮಲ್ಲಿ ಗ್ಯಾರಂಟಿ ಯಾರು ತಗೊಂಡಿಲ್ವಾ, ಬಂದಿಲ್ವಾ? ಯಾವ್ದು ತಗೊಂಡಿಲ್ಲ. ಅವ್ರದ್ದು ಮಣಿಪುರದಲ್ಲಿ ಹಂಗಾಗಿದೆ ಅಂತ ನಿನ್ನೆ ಆಗಿರೋದು. ಹುಬ್ಳಿ ಒಳಗೆ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳಿಗೆ 9 ಬಾರಿ ಚುಚ್ಚಿದ್ದಾರೆ. ಅದ್ರ ಬಗ್ಗೆ ಕೇಳಿದ್ರೆ ಸಿದ್ದರಾಮಯ್ಯ ಅಂತಾರೆ ಅದೇನೋ ವೈಯಕ್ತಿಕ ಅಂತಾರೆ. ವೈಯಕ್ತಿಕ ಅಲ್ಲೇನಿದ್ ಕಾರಣ ಪರಮೇಶ್ವರಿ ಕೇಳಿದ್ರೆ ಇದು ಅಂತಾರೆ. ಕಾಂಗ್ರೆಸ್ ಇವತ್ತು ಓಟಿಗಾಗಿ ಹಣೆಲಿರೋ ಕುಂಕುಮ ಇಳಿಸ್ಕೊಂತ ಇದ್ದಾರೆ. ಹಿಂದೂಗೆ ಏನ್ ಬೆಲೆ ಕೊಡ್ತಾರೆ ಹಿಂದುತ್ವ? ಯೋಗೀಶ್ ಅವರೇ, ಯೋಗಿ ಆಯ್ತಾಯ್ತು. ಯೋಗೀಶ್ ಅವರೇ, ಹುಬ್ಬಳ್ಳಿಯಲ್ಲಿ ಕೊಲೆ ಆಗಿರುವಂತಹ ಘಟನೆಯ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಅದೊಂದು ವೈಯಕ್ತಿಕ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ಹಿಂದೂಗಳ ರಕ್ಷಣೆ ಇದೆ ಕಾಂಗ್ರೆಸ್ನ ಆಡಳಿತದ ಅವಧಿಯಲ್ಲಿ ಅಂತ? ಸರ್, ಈ ದೇಶದಲ್ಲಿ ಮಣಿಪುರಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರ್ಬೋದು, ನಿನ್ನೆ ನಡೀತಕ್ಕಂಥ ಹುಬ್ಳಿ ಘಟನೆ, ಯಾರು ಕೂಡ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು. ಅದಕ್ಕೆ ನಾನು ಒಪ್ಕೊಳ್ತೀನಿ. ಇವತ್ತು ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ನಾವೆಲ್ಲರೂ ಕೂಡ ಮೌನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸ್ಟ್ಯಾಬಿಂಗ್ ಆಗಿರ್ಬೋದು ಅಥವಾ ಯಾರನ್ನವರೊಬ್ಬನ್ನು ಕಿಲ್ ಮಾಡೋ ವಿಚಾರಕ್ಕೆ ವೈಯಕ್ತಿಕ ಆದ್ರೂ ಕೂಡ ಯಾರಿಗೂ ಕೂಡ ಮಾಡಬೇಡ್ದು. ಆ ವಿಚಾರಕ್ಕಾಗಿ ಸೂಕ್ತವಾದ ತನಿಖೆ ನಡೀಬೇಕು. ಹಾಗೂ ತಪ್ಪಿತಸ್ಥರು ಯಾರೇ ಆದ್ರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು. ಇನ್ನೊಂದು ಮಾತು ಹೇಳಿದ್ರು ಅವರು, ಇವತ್ತು ಕುಂಕುಮ ಹಚ್ಕೊಳ್ತಾರೆ ಅಂತೇಳಿ ಮಹಾಲಕ್ಷ್ಮಿ ಕೊಡ್ತಾ ಇದೀವ್ರಿ. ಗೃಹಲಕ್ಷ್ಮಿ ಕೊಟ್ಟಾಯ್ತು, ಮಹಾಲಕ್ಷ್ಮಿ ಕೊಡ್ತಾ ಇದೀವಿ. ಆದ್ರೆ ನಿಮ್ಮ ಗ್ಯಾರಂಟಿ ತಲುಪೇ ಇಲ್ವಂತೆ. ಅಲ್ಲ, ಗ್ಯಾರಂಟಿ ತಲುಪೇ ಇಲ್ವಂತೆ, ಮನೆಗಳಿಗೆ ಬಂದೇ ಇಲ್ವಂತೆ. ಇವ್ರುಗಳು ಮನೆಗೆ ಹೋದಾಗ ಇವ್ರ ಮನೇಲಿ ದುಡ್ಕೊಂಬಂದ ಅಂತ ಕೇಳಲ್ಲ, ಬಾರಪ್ಪ ಊಟ ಹಾಕ್ತೀನಿ ಅಂತಾರೆ. ಯಾಕೊತ್ತಾ? ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಬೆಳಕು, ಸಿದ್ದರಾಮಯ್ಯವ್ರು ಕೊಟ್ಟಿದ್ದು ಅನ್ನ, ಅದ್ರಲ್ಲಿ ಕುತ್ಕೊಂಡು ಊಟ ಮಾಡಪ್ಪ, ನೀನೇ ದುಡ್ಡು ತೊಗೊಂಬರ್ಬೇಡ ಅಂತ ಹೇಳ್ತಾರೆ ಇವರೆಲ್ಲರೂ. ನೀ ದುಡ್ಕೊಂಬರ್ಬೇಡ, ನಿನ್ ಮನೆಗೆ ಸರಿಯಾದ ಟೈಮಿಗೆ ಬಾ ಅಂತ ಹೇಳ್ತಾರೆ. ಆ ಟೈಮಿಗೆ ಬಂದ್ರೆ ಸಾಕು, ನಿನ್ಗೆ ಅನ್ನ ಹಾಕ್ತೀನಿ, ನನಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ ಅಂತಾರೆ. ಚನ್ನಬಸಪ್ಪ ಅವರೇ, ಬಿಜೆಪಿ ಅವ್ರದ್ದು ಸುಳ್ಳೆ ಮನೆ ದೇವರು, ಸುಳ್ಳು ಬಿಟ್ಟು ಬೇರೆ ಹೇಳ್ತಾ ಇಲ್ಲ ನೀವು ಅಂತ. ನಾವು ಸಾಮಾನ್ಯ ಎಲ್ಲ ಸಂಗತಿಗಳನ್ನು ಮಾಡಿದ್ದೇವೆ. ಅಭಿವೃದ್ಧಿ ಇದು ಸುಳ್ಳ ನೋಡ್ಕೊಂಬರ್ಲಿ ತಾಕತ್ತಿದ್ರೆ ಅವರಿಗೆ. ನಾವು ಅದಕ್ಕೆ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೇನೆ. ನಾವು ಅಭಿವೃದ್ಧಿ ಮಾಡೋದ್ರೊಳಗೆ ಸುಳ್ಳು ಅಂತ ಏನಾದ್ರು ಕೇಳಿದ್ರೆ, ಇಲ್ಲಿರುವಂತ ಒಂದ್ ಸಂಗತಿ ಸತ್ಯ ಸುಳ್ಳು ಅಂತ ಏನಾದ್ರು ಆದ್ರೆ ನಾವ್ಯಾರು ರಾಜಕಾರಣದಲ್ಲಿ ಕೆಲಸ ಮಾಡೋದಿಲ್ಲ. ಇದು ಸತ್ಯ. ಈ ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ತಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ, ಮೈ ಉರಿ ಬರುತ್ತೆ ಅಂತ ಹೇಳಿದ್ರೆ ನಾನೇನ್ ಮಾಡ್ಲಿ? ನಮಗೆ ಸುಳ್ಳೆಲ್ಲ ಸತ್ಯಹರಿಶ್ಚಂದ್ರ ನಾಡು ನಮ್ದು. ಭ್ರಷ್ಟಾಚಾರ ಮತ್ತು ಸುಳ್ಳಿಗೆ ನೀವೇ ಪಿತಾಮಹರು ಅಂತ, ಕಾಂಗ್ರೆಸ್ನವರು ಪಿತಾಮಹರು ಅಂತ. ಇವರು ನರೇಂದ್ರ ಮೋದಿ ಅವ್ರಿಗೆ ಏನು ಅಂತ ಹೇಳಿದ್ರೆ, ಇವು ಯಾರ್ಯಾರು ಕಾರ್ಪೊರೇಟ್ ಸ್ಕೀಮ್ ಅಲ್ಲಿ ಇದ್ದಂತವ್ರು, ತಡ್ರಪ್ಪ ಯಡಿಯೂರಪ್ಪ ಜೈಲು ಆಮೇಲೆ ಹೇಳಂತ್ರಿ, ಯಡಿಯೂರಪ್ಪ ಜೈಲು ಅಂತ ಇದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಇವತ್ತು ಇಂಥ ಭ್ರಷ್ಟರಿಗೆ ಇವತ್ತು ಹಿಂಬದಿಯಿಂದ ಸಪೋರ್ಟ್ ಮಾಡ್ತಾ ಇದಾರ. ಇದು ಭ್ರಷ್ಟಾಚಾರವಲ್ವಾ? 70 ವರ್ಷದಲ್ಲಿ ಅಧಿಕಾರ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ನೋಡಿ, 1947 ಇಸ್ವಿಯಲ್ಲಿ ಸ್ವತಂತ್ರ ಬಂದ ಮೇಲೆ ಈ ದೇಶ ಯಾವ ರೀತಿ ಇತ್ತು? ಇಟ್ ಇಸ್ ಎ ಡೆವಲಪಿಂಗ್ ಕಂಟ್ರಿ, ಇಟ್ ಇಸ್ ನಾಟ್ ಎ ಡೆವಲಪ್ಡ್ ಕಂಟ್ರಿ. ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆಯಲ್ಲೂ ಕೂಡ ಇವತ್ತು ನಾವು ಡೆವಲಪ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇರುವಂತಹ ಮಾತುಗಳಲ್ಲಿ ಒಂದು ಅಂಶ, 3.5 ಲಕ್ಷ ಅಂತರದಿಂದ ನಾವು ಗೆಲ್ತೀವಿ ಈ ಬಾರಿ ಅಂತೇಳಿ. ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಗೆಲುವಿನ ವಿಶ್ವಾಸವನ್ನು ಹೊಂದಿದೆ ಅಂತ? ಈ ಗ್ಯಾರಂಟಿಗಳನ್ನ ಕೊಟ್ಟವಲ್ಲ, 5 ಗ್ಯಾರಂಟಿಗಳನ್ನ 135 ಸೀಟ್ಗಳನ್ನ ತೆಗೆದುಕೊಂಡ್ವಿ. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಜನಕ್ಕೆ ಹೇಳಕ್ ಇಷ್ಟಪಡ್ತಾ ಇದೀನಿ, ಇದು ನಿಮ್ಮ ಮನೆಗೆ ತಲುಪುತ್ತೆ. ಇದನ್ನ ತಿರುಗಿಸಿ ನೋಡಿ,
ರಾಹುಲ್ ಗಾಂಧಿ ಅವರು ಹಾಗೂ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೈನ್ ಮಾಡಿರ್ತಕ್ಕಂಥದ್ದು. ಈ ಗ್ಯಾರಂಟಿ ಕೊಟ್ಟ ಮೇಲೆ ಅವ್ರು ಯಾವ ಗ್ಯಾರಂಟಿನೂ ಹೊಡೋದಿಲ್ಲ. ಈಗ ನೋಡಿ, ಗೃಹಲಕ್ಷ್ಮಿ ಇದ್ದಿದ್ದನ್ನ ಮಹಾಲಕ್ಷ್ಮಿ, ಯುವಕರು ಮೋದಿ ಮೋದಿ ಅಂತ ಕಿರಿಸ್ತಾ ಇದ್ರಲ್ಲ, ಇವತ್ತು ಆ ಟ್ರೆಂಡ್ ಇಲ್ಲ. ಇವತ್ತು ಉದ್ಯೋಗದ ವಿಚಾರಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು, 3,000 ರೂಪಾಯಿ ನಾವು ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತಕ್ಕಂಥದ್ದು, 1,500 ರೂಪಾಯಿ ಕೊಡ್ತೀವಿ ಅಂತಕ್ಕಂಥ ವಿಚಾರವಾಗಿ 3.5 ಲಕ್ಷ ಇವ್ರ ಕನ್ಸಲ್ಲೂ ಗೆಲ್ಲಕ್ಕಾಗೋದಿಲ್ಲ. ಯಾಕಂತಂದ್ರೆ ಇವತ್ತು ಈಶ್ವರಪ್ಪನವ್ರ ವಿಚಾರ ಟೆನ್ಷನ್ ಆಗಿದ್ದಾರೆ ಕಣ್ರಿ ಇವರೆಲ್ಲ. ರಾಘವೇಂದ್ರ ಅವರು ಮುಂಚೆ ಎಲ್ಲ ಏನಂದ್ರು, ಹಿಂದುತ್ವದ ವಿಚಾರಕ್ಕೆ, ನರೇಂದ್ರ ಮೋದಿ ವಿಚಾರಕ್ಕೆ ಓಡ್ತಾ ಇದ್ವಿ ಅಂತ ಹೇಳಿದ್ರು. ಮೊನ್ನೆ ಒಬ್ರು ಸಂಸದ ಹೇಳಿದ್ದಾರೆ ಬಿಜೆಪಿಯಲ್ಲಿ, ನಮ್ಮ ಅವ್ರು ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು, ಮೋದಿ ಹೆಸರು ಡೌನ್ ಆಗಿದೆ, ಮೋದಿ ಹೆಸರು ಓಟ್ ಕೇಳಬೇಡ್ರಿ. ಚನ್ನಬಸಪ್ಪ ಸಾಹೇಬ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಎಲ್ಲಿ ಕಾರ್ಪೊರೇಟರ್ ಆಗಿದ್ರು, ಇಲ್ಲಿ ನಮ್ಮ ವಿನೋಬ್ ನಗರ ಕಾರ್ಪೊರೇಟರ್ ಆಗಿದ್ರು. ಸ್ಮಾರ್ಟ್ ಸಿಟಿ ಅಂತ ಒಂದು ಯೋಜನೆ ಮಾಡ್ಬಿಟ್ಟು ಚರಂಡಿ ನೀರೆಲ್ಲ ಮನೆ ಒಳಗೆ ಕಳಿಸ್ತವ್ರೆ ಸರ್ ಇವರು ಬಿಜೆಪಿ ಅವರು. ಸರ್, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆಯ ಸ್ಲೋಗನ್. ಬಿಜೆಪಿ ಅವಧಿಯಲ್ಲಿ ಇವರು ಪುಲ್ವಾಮಾದಲ್ಲಿ ಜವಾನಿಗೂ ಬಿಟ್ಟಿಲ್ಲ, 3 ಕಪ್ಪು ಕಾಯ್ದೆ ತಂದು ಇವ್ರು ಕಿಸಾನಿಗೂ ಬಿಟ್ಟಿಲ್ಲ. ಇದಕ್ಕೆ ಯಾರು ಸರ್ ಉತ್ತರ ಕೊಡೋರು? ಸರ್, ಶಾಸಕರಿಗೆ ಒಂದು ವಜ್ರದ ಮೇಲೆ GST 3% ಇದೆ. ಬಡ ಮಕ್ಕಳು ಓದ್ತಾ ಇರೋದು ಪುಸ್ತಕ ಮತ್ತೆ ಪೆನ್ಸಿಲ್ ಮೇಲೆ ಇರೋದು 18%. ಇವ್ರು ಯಾವ ವಿದ್ಯಾಭ್ಯಾಸಕ್ಕೆ ಶಿಕ್ಷಣ ಮಾಡ್ತಾರೆ? ಇವ್ರು ಎಂಟೈರ್ ಪ್ರೈವೇಟೈಸೇಷನ್ ಮಾಡ್ಯಾರ. ಸರ್, ಈಗ ಈಶ್ವರಪ್ಪರು ಒಲವು ಬಹಳ ಕಾಂಗ್ರೆಸ್ ಮೇಲೆ ಇದೆಯಲ್ಲ, ಹಂಗಾಗಿ ಗೀತಕ್ಕಂಗೆ ಕೆಲಸ ಮಾಡ್ಬಿಡಿ. ಈಶ್ವರಪ್ಪ ಕಾಂಗ್ರೆಸ್ ಇಂದ ಗೆಲ್ಸಿ ನೋಡೋಣ. ಮಾನ್ಯ ಯಡಿಯೂರಪ್ಪರು ರೈತರಿಗೆ ಕೊಡ್ತಿದ್ದ 4,000 ರೂಪಾಯಿನ ವಾಪಸ್ ತಗೊಂಡಿದ್ದ ಕಾಂಗ್ರೆಸ್. ಎಸ್ ಸಿ ಎಸ್ ಟಿಗೆ ಮೀಸಲಿದ್ದ 10,000 ರೂಪಾಯಿನ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದು ಇದೇ ಕಾಂಗ್ರೆಸ್. ಇವರು ಮೋದಿ ಹೇಳ್ಕೊಂಡ್ ಬಂದು ಯಾರಾದ್ರೂ ಓಟ್ ಕೇಳಿದ್ರೆ ಚಪ್ಲಿ ತಗೊಂಡ್ ಹೊಡಿರಿ ಅಂತ ಹೇಳಿದ್ರು. ಇದೇ ಮುತಾಲಿಕ್ ಅವರು ಗೀತಕ್ಕನ್ ಬಗ್ಗೆ ಕೇಳ್ತಾರಲ್ಲ, ಎಲ್ಲಿದ್ರು ಇವರು ಅಂತ. ಓಕೆ. ಚನ್ನಬಸಪ್ಪ ಅವರೇ, ಸ್ಮಾರ್ಟ್ ಸಿಟಿ ಏನ್ ಮಾಡಿದ್ರಿ? ಮನೆಗಳಿಗೆ ಚರಂಡಿ ನೀರು ಬರುವ ರೀತಿಯಾದಂತಹ ವ್ಯವಸ್ಥೆ ಆಯ್ತಲ್ಲ, ಸ್ಮಾರ್ಟ್ ಸಿಟಿ ಯೋಜನೆ ಏನಾಯ್ತು ಶಿವಮೊಗ್ಗದಲ್ಲಿ ಅಂತ? ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೆ ಬರುವಂತ ಸಂದರ್ಭದಲ್ಲಿ ಯೋಜನೆಗಳನ್ನು ಮಾಡೋಕ್ಕೂ ಬರೋದಿಲ್ಲ. ಮಾಡಿದ ಮೇಲೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಲ್ಲ. ಇಷ್ಟು ವರ್ಷ ಬೇಕಾಯ್ತು. ಅದಕ್ಕೆ ನಾನು ಹೇಳಿದೆ ಅವಾಗಲೇ, ಒಂದೆರಡು ಸಂಗತಿಗಳನ್ನು ಯೋಜನೆಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ನರೇಂದ್ರ ಮೋದಿ ಸರ್ಕಾರ ಬಿಜೆಪಿ ಬರಬೇಕಾಯ್ತು. ನಗರದ ಅಭಿವೃದ್ಧಿಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಸ್ಮಾರ್ಟ್ ಸಿಟಿ ಯೋಜನೆ ಜಾರಿ ತಂದಿದ್ದು. ಮಹಾನಗರ ಪಾಲಿಕೆಗಳಿಗೆ ಮಾತ್ರ ತಂದಿದ್ದಾರೆ. ನಗರಸಭೆಗಳಿಗೆ ಹೇಗೆ ಹಣ ಕೊಡಬೇಕು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯೋಜನೆ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ನಾವಿದ್ವಿ, ನಾವು ಹಣ ಕೊಟ್ವಿ. ಅದನ್ನು ಸಿದ್ಧತೆ ಮಾಡಬೇಕಾಗಿರೋಂಥ ಸಂದರ್ಭದೊಳಗಡೆ ಇಲ್ಲಿದ್ದಂಥದ್ದು ಕಾಂಗ್ರೆಸ್ಸಿನ ಶಾಸಕರುಗಳು, ಅವರು ಯೋಜನೆಯನ್ನ ತಯಾರು ಮಾಡಿದ್ರು. ಹಣ ನಾವು ಬಿಡುಗಡೆ ಮಾಡಿದ್ವಿ. ಆದ್ರೆ ಎಲ್ಲಿ ಏನ್ ಮಾಡಬೇಕು ಅಂತೇಳಿ ಕಲ್ಪನೆ ಮಾಡ್ಕೊಳ್ಳದೇ ಇರುವಂತ ಕಾಂಗ್ರೆಸ್ಸಿನ ನೀತಿ. ಇದ್ರ ಪರಿಣಾಮ ಏನಾಯ್ತು? ಈಗ ನಾವು ಅದನ್ನ ಅನುಭವಿಸ್ತಾ ಇದ್ದೇವೆ. ಅದನ್ನ ಎಲ್ಲೆಲ್ಲಿ ವ್ಯತ್ಯಾಸಗಳಾಗಿದೆ ಅದು ಸರಿಪಡಿಸೋ ಕೆಲಸ ನಾವು ಮಾಡಿರುವಂತದ್ದು. ಇದು ಭಾರತೀಯ ಜನತಾ ಪಾರ್ಟಿ. ನಿಜ, ಆದ್ರೆ ಪ್ರಕೃತಿ ಇದೆಯಲ್ಲ. ಆದ್ರೆ ನಿಮ್ಮಿಂದ ಜವಾನರಿಗೂ ರಕ್ಷಣೆ ಸಿಕ್ಕಿಲ್ಲ, ಕಿಸಾನ್ರಿಗೂ ರಕ್ಷಣೆ ಸಿಕ್ಕಿಲ್ಲ. ಜೈ ಜವಾನ್ ಜೈ ಕಿಸಾನ್ ಅಂತ ಕೇವಲ ಘೋಷಣೆ ಆಗಿದೆ. ಆದ್ರೆ ಅದ ಎರಡೂ ಕಡೆಯವರು ಕೂಡ ನಿಮ್ಮಿಂದ ಉಪಯೋಗ ಆಗಿಲ್ಲ ಅಂತ. ಅದಕ್ಕೆ ಹೇಳಿದ್ದು ಸುಳ್ಳಿನ ಸರದಾರ ಕಾಂಗ್ರೆಸ್ ಅಂತ. ಇವತ್ತು ರೈತರಿಗೆ ಬೇಕಾಗಿರುವಂತ ಯೋಜನೆಗಳು ಜಾರಿ ತಂದಿದ್ದು ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ. ಕಿಸಾನ್ ಸನ್ಮಾನ್ ಯೋಜನೆ ಮಾಡಿದ್ರು, ಅಟಲ್ ಪೆನ್ಷನ್ ಯೋಜನೆ ಮಾಡಿದ್ಯಾರು? ರೈತರಿಗೆ ಬೆಳೆ ಹಾನಿ ಆದ್ರೆ ಹಣ ಕೊಡ್ಲಿಕ್ಕೆ ಯೋಜನೆಗಳಿರ್ಲಿಲ್ಲ. ಫಸಲ್ ಬಿಮಾ ಯೋಜನೆ ಪರಿಣಾಮ 3 10 ಹಣವನ್ನು ಕೊಡ್ಲಿಕ್ಕೆ ಅವಕಾಶ ಆಯಿತು. ಸ್ಮಾರ್ಟ್ ಸಿಟಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧಿಸುವುದರಿಂದಾಗಿ ನಿಜಕ್ಕೂ ಅವರು ಇಲ್ಲಿಯ ಜನರ ಜೊತೆಗೆ ಇರ್ತಾರಾ ಅನ್ನುವಂತ ಒಂದು ಕಾಮನ್ ಪ್ರಶ್ನೆಯನ್ನ ಇಲ್ಲಿನವರು ಕೇಳ್ತಾರೆ. ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಜನರ ಜೊತೆಗೆ ಇರೋದಕ್ಕೆ ಸಾಧ್ಯ ಆಗುತ್ತೆ? ನಿಮ್ಮ ಪ್ರಶ್ನೆಗಿಂತ ಮುಂಚೆ ಒಂದು ಪ್ರಶ್ನೆ ಇವ್ರು ಹೇಳಿದಕ್ಕೆ ನಾನು ಉತ್ತರ ಕೊಡ್ತೀನಿ. ಓಕೆ. ಸ್ಮಾರ್ಟ್ ಸಿಟಿ ವಿಚಾರ ಮಾತಾಡಿದ್ರು. 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ನಾನು ಕೂಡ ಕಾರ್ಪೊರೇಟ್. 2014 ಮಾಡಿದವರು ಅನಾಚಾರಗಳನ್ನ ಅಪ್ಗ್ರೇಡ್ ಮಾಡಿದವರು ಆ ಸಿದ್ದರಾಮಯ್ಯ ಸರ್ಕಾರ ಇದ್ದಿದ್ದು. ಇವತ್ತು ಸ್ಮಾರ್ಟ್ ಸಿಟಿ ಅವ್ರದೇ ರಾಜ್ಯ ಸರ್ಕಾರ ಇದ್ದಿದ್ದು. 2016, 17 18ಕ್ಕೆ ತಾವು ಅಧಿಕಾರಕ್ಕೆ ಬಂದ್ರಲ್ಲ,
ಸಂಪೂರ್ಣ ಇವತ್ತು ಇವತ್ತು ನ್ಯೂಸ್ ಏನಾದ್ರು ಸ್ವಲ್ಪನಾದ್ರೂ ಅವರಿಗೆ ಹೋಟ್ಲಿಗೆ ಹೋಗಕ್ಕಿಂತ ಮುಂಚೆ ಏನಾದ್ರು ಬಹಳ ಸ್ವಲ್ಪ ಕಡಿಮೆ ಯೋಚನೆ ಬೆಳೆ ಮಾಡಕ್ಕೆ ಯೋಚನೆ ಮಾಡಕ್ಕೆ ರಸ್ತೆಗಳಲ್ಲಿ ನೋಡಿ ಶಕ್ತಿ ಸ್ಮಾರ್ಟ್ ಸಿಟಿ ಯಾವ್ದಾಗಿದೆ ದಾವಣಗೆರೆಯಲ್ಲಿ ಅಂತಕ್ಕಂಥದ್ದು ಒಂದೇ ಕೂಡ ಸಂಗತಿಗಳನ್ನು ಅಭಿವೃದ್ಧಿ ಯಾವ ರೀತಿ ಮಾಡಬೇಕಾಗಿತ್ತು. ಮಾಡ್ಯಾರ ಒಂದು ವಿಚಾರ. ಇನ್ನೊಂದು ಗೀತಕ್ಕನ ವಿಚಾರಕ್ಕೆ ಬಂದಾಗ ತಾವೆಲ್ಲರೂ ಕೂಡ ಮಾತಾಡ್ತೀರಿ. ಗೀತಕ್ಕನ ವಿಚಾರಕ್ಕೆ ಬಂದಾಗ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಕೂಡ MP ಆಗ್ಬೇಕಾದ್ರೆ ಕೂಡ ರಾಘವೇಂದ್ರ ಮೊನ್ನೆ ಈಶ್ವರಪ್ಪನವ್ರು ಹೇಳಿದ್ರು ರಾಘವೇಂದ್ರ MP ಆಗಿಂತ ಮುಂಚೆ ಏನ್ ಬಾಯಿ ಚಿಪ್ಕಂತ ಕೂತಿದ್ರು ಅಂತೇಳಿ. ಇದನ್ನ ನಾವು ಕೂಡ ಹೇಳ್ತಾ ಇದೀವಿ, ಏನೋ ಬೆರಳು ಚಿಪ್ಕಂತ ಕೂತಿದ್ರು ಅಂತೇಳಿ ಈಶ್ವರಪ್ಪನವ್ರು ಹೇಳಿದ್ರು. ಅದೇ ರೀತಿ ಇವತ್ತು ಗೀತಕ್ಕನ್ನು ಕೂಡ ಒಂದು ಒಳ್ಳೆ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಬಂಗಾರಪ್ಪನವರ ರಕ್ತ ಗೀತಕ್ಕನ ಕಣಕಣದಲ್ಲಿ ಹರಿತಾ ಇರ್ತಕ್ಕಂಥದ್ದು. ಗೀತಕ್ಕನಿಂದ ಖಂಡಿತವಾಗ್ಲೂ ಅಭಿವೃದ್ಧಿ ಆಗ್ತದೆ. ಗೀತಕ್ಕ ಇಲ್ಲಿ ಇರ್ತಾರೆ. ಗೀತಕ್ಕನ ಬಗ್ಗೆ ಗೃಹಲಕ್ಷ್ಮಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಏನಾದ್ರು ಮಹಾಲಕ್ಷ್ಮಿ ಯಾರು ಅಂತ ಹೇಳಿದ್ರೆ ಅದೇ ನಮ್ಮ ಗೀತಕ್ಕ. ಓಕೆ 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 ಕಡೆದಾಗಿ ಚನ್ನಬಸಪ್ಪ ಅವರೇ, ಕಡೆದಾಗಿ ಭಾರತೀಯ ಜನತಾ ಪಕ್ಷವನ್ನ ಯಾಕೆ ಶಿವಮೊಗ್ಗದ ಜನ ಮತ್ತೆ ಗೆಲ್ಲಿಸಬೇಕು? ಅಭಿವೃದ್ಧಿಗೋಸ್ಕರ, ಶಿವಮೊಗ್ಗದ ಅಭಿವೃದ್ಧಿಗೋಸ್ಕರ ಮತ್ತೊಮ್ಮೆ ಬಿಜೆಪಿ ಗೆಲ್ಲಬೇಕು. ದೇಶದ ಅಭಿವೃದ್ಧಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ದೇಶದ ಸುರಕ್ಷತೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ದೇಶದ ಐಕ್ಯತೆಗೋಸ್ಕರ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ದೇಶ ಉಳಿಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಈ ದೇಶದಲ್ಲಿ ಕಡೆ ಸಂಸ್ಕೃತಿ, ಹಿಂದುತ್ವ ಇದು ಉಳಿಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಓಕೆ 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 ಯೋಗೀಶ್ ಅವರೇ, ಯಾವ ಕಾರಣಕ್ಕಾಗಿ ಈ ಬಾರಿ ಕಾಂಗ್ರೆಸ್ ಅನ್ನ ಶಿವಮೊಗ್ಗದಲ್ಲಿ ಜನ ಗೆಲ್ಲಿಸಬೇಕು ಅಂತ? ಕರ್ನಾಟಕದಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನು ನಂಬಿಕೊಂಡು ಇವತ್ತು ದೇಶಾದ್ಯಂತ ಈ ಗ್ಯಾರಂಟಿಗಳು ಓಡ್ತದೆ ಅಂತಕ್ಕಂಥ ಒಂದೇ ದೃಷ್ಟಿಯಲ್ಲಿ ಜೊತೆಯಾಗಿ ಅಭಿವೃದ್ಧಿ ವಿಚಾರವಾಗಿ ಹಾಗೂ ಇವ್ರು ಏನ್ ಹೇಳ್ಕೊಂಡ್ ಬಂದ್ರಲ್ಲ ಸುಳ್ಳುಗಳು, ಪೆಟ್ರೋಲ್ ಡೀಸೆಲ್ ವಿಚಾರ ಆಗಿರ್ಬೋದು, ಉದ್ಯೋಗ ವಿಚಾರ ಆಗಿರ್ಬೋದು, ದೇಶದ ವಿಚಾರ ಆಗಿರ್ಬೋದು, ಹಾಗೂ ಗೀತಕ್ಕನ ಗೀತಕ್ಕ ಬಂದಿರ್ತಕ್ಕಂಥ ಹಾದಿ ಒಂದು ದಾರಿ ಬಂಗಾರಪ್ಪನ ಗೀತಕ್ಕ ಒಂದು ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿಗೆ ಅಭಿವೃದ್ಧಿಗೋಸ್ಕರ ಸಂರಕ್ಷಣೆಗಾಗಿ ಭಾರತೀಯ ಜನತಾ ಪಾರ್ಟಿ. ಓಕೆ ಧನ್ಯವಾದ ಯೋಗೀಶ್ ಅವರೇ. ಹಾಗೆ ಧನ್ಯವಾದ ಚನ್ನಬಸಪ್ಪ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ತಮ್ಗೆಲ್ಲರಿಗೂ ಕೂಡ ಧನ್ಯವಾದ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಪ್ರಶ್ನೆಗಳನ್ನ ಕೇಳಿದಕ್ಕಾಗಿ, ಜೋಶನ್ನ ತುಂಬುವುದಕ್ಕಾಗಿ. ಒಟ್ಟಾರೆಯಾಗಿ ಶಿವಮೊಗ್ಗದಲ್ಲಿ ಮತ್ತೊಂದು ಜಿದ್ದಾಜಿದ್ದಿನ ಚುನಾವಣೆ ನಡೀತಾ ಇದೆ. ಈ ಬಾರಿ ಯಾರು ಗೆಲುವಿನ ಪತಾಕೆಯನ್ನ ಹಾರಿಸ್ತಾರೆ ಅಂತ ನೋಡಬೇಕಾಗಿದೆ. ನಮಸ್ಕಾರ.